ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ ಪಂಚಾಯಿತಿ ಆ್ಯಂಡ್ ಗ್ರ್ಯಾಂಡ್ ಫಿನಾಲೆ ಒಂದರ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಕಾಯಿಸ್ಬಿಟ್ರು. ಸೊ ಸುಮಾರು 2 ಅವರ್ ಲೇಟ್ ಆಗಿಬಿಟ್ಟಿದ್ದಾರೆ ಪ್ರೋಮೋ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಬಿಟ್ಟರು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಅಂತಲೇ ಹೇಳ್ತೀನಿ. ಯಾರ್ಯಾರು ನಿರೀಕ್ಷೆ ಮಾಡ್ತಾ ಇದ್ರಿ ಇಲ್ಲಿ ಬೆಲ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರಿಗೆ ಅಂತ, ಸೊ ಅದೇ ರೀತಿಯಲ್ಲಿ ಸುದೀಪ್ ಸರ್ ಚೆನ್ನಾಗಿ ಹಾಕೊಂಡು ರುಬ್ತಾ ಇದ್ದಾರೆ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ. ಬಿಕಾಸ್ ಆಫ್ ಅಲ್ಲಿ ಅನಾವಶ್ಯಕವಾಗಿರುವಂಥ ಅವಾಚ್ಯ ಶಬ್ದಗಳಿಂದ ರಕ್ಷಿತಾ ಅವರಿಗೆ ನಿಂದನೆ ಮಾಡಿದ್ದಕ್ಕೆ ಸರಿಯಾಗಿ ಹಾಕೊಂಡು ರುಬ್ತಾ ಅವರೇ ನಮ್ಮ ಕಿಚ್ಚ ಸುದೀಪ್ ಅವರು ಅಂತಾನೆ ಹೇಳ್ತೀನಿ. ಸೊ ಕೆಲವು ಸ್ಟೇಟ್ಮೆಂಟ್ಗಳನ್ನ ಹೇಳ್ತಾ ಹೋಗ್ತೀನಿ ಅಂತ ಸುದೀಪ್ ಸರ್ ಹೇಳಿದ ತಕ್ಷಣ ಸೊ ಇದನ್ನ ನೋಡಿದ್ರೆ ಹೇಳ್ಬೋದು ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿರ್ತಾರೆ ರಕ್ಷಿತಾ ಅವ್ರಿಗೆ ನಮ್ಮ ಅಶ್ವಿನಿ ಅವರು. ಸೊ ಅದೇ ಸ್ಟೇಟ್ಮೆಂಟ್ನ ಇಲ್ಲಿ ಪಾಸ್ ಮಾಡ್ತಾರೆ. ಜೊತೆಗೆ ಸೊ ಕಾಕ್ರೋಚ್ ಅವರು ನಿಮಗೆ ಯಮ್ಮ ಅಂದರೆ ತಡ್ಕೊಳ್ಳೋಕ್ಕಾಗಲಿಲ್ಲ, ನನ್ನ ಹೆಸರು ಅಶ್ವಿನಿ ಅಂತ ಇದೆ, ಅಶ್ವಿನಿ ಅಂತ ಕರೀರಿ, ಯಮ್ಮ ಅಂತ ಕರಿಬೇಡಿ ಅಂತ ಹೇಳಿದಂಥವ್ರು ನೀವು ಇಲ್ಲಿ ರಕ್ಷಿತಾಗ್ ಮಾತ್ರ ಕಾರ್ಟೂನ್ ಅಂತ ಕರಿತೀರಾ, ಇಡಿಯಟ್ ಅಂತ ಅಂತೀರಾ ಅಂತ ಪ್ರಶ್ನೆ ಬರುತ್ತೆ. ಇದಾದ್ಮೇಲೆ ಅಲ್ಲಿ ಜಾನ್ವಿದೊಂದು ಸ್ಟೇಟ್ಮೆಂಟ್ ಬರುತ್ತೆ. ಅದೇನು ಅಂತಂದರೆ ಫನ್ ಬಿಟ್ಟರೆ ಏನು ಇಲ್ಲ ಸರ್, ಯಾರಿಗೂ ಹರ್ಟ್ ಮಾಡಬೇಕು ಅಂತ ಮಾಡಿಲ್ಲ ಸರ್ ಅನ್ನೋ ರೀತಿಯಲ್ಲಿ ಮಾತುಗಳು ಬರುತ್ತೆ. ಓಹೋಹೋಹೋ, ಇವರು ಪಾಪ ಇವ್ರದ್ದು ಹೆಂಗೆ ಅಂತಂದರೆ ಹಸುವಿನ ಮನಸ್ಸು, ಯಾರಿಗೂ ಹರ್ಟ್ ಮಾಡುವಂಥ ಮನಸ್ಸಲ್ಲ. ಆ ಹುಡುಗಿಗೆ ಯಾವ ರೇಂಜಿಗೆ ಮಾನಸಿಕವಾಗಿ ಕಾಟ ಕೊಟ್ಟಿದ್ದಾರೆ ಅಂತಂದರೆ ಮನೆ ಬಿಟ್ಟು ಓಡೋಗ್ಬೇಕು ಆ ರೇಂಜಿಗೆ ಕಾಟ ಕೊಟ್ಟಿದ್ದಾರೆ. ಇದು ಯಾರಿಗೂ ಹರ್ಟ್ ಮಾಡಬೇಕು ಅಂತ ಇರಲಿಲ್ವಂತೆ. ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇದನ್ನು ನಾಟಕನ? ನೀವು ನೋಡಿಲ್ಲ ಅನ್ಕೊಂಡಿದ್ರೆ ಎಪಿಸೋಡ್ಗಳಲ್ಲಿ ನಿಮ್ಮ ನಾಟಕಗಳನ್ನ. ಸುದೀಪ್ ಸರ್ ಮುಂದೆ ಯಾವ ರೇಂಜಿಗೆ ಯಾಮರ್ಸ್ಬೇಕು ಅನ್ನೋವಂಥದ್ದು ಪ್ರಾಕ್ಟೀಸ್ ಮಾಡಿದ್ದಾರೆ ಇಬ್ಬರು ಸೇರಿಕೊಂಡು. ಅಣ್ಣನ ಹತ್ರ ಮಾತಾಡ್ತೀನಿ ನಾನು, ಅಣ್ಣನ ಹತ್ರ ಹೇಳ್ಬಿಡೋಣ ಅಂತ ಅಶ್ವಿನಿ, ಯಾಮರ್ಸ್ಬಿಡೋಣ ಅಂತ ಇವಳು ಓಹೋ ಜಾನ್ವಿ. ಇದೆಲ್ಲ ಕೇಳಿಸ್ಕೊಂಡಂತ ಸುದೀಪ್ ಅವ್ರು ಹೇಳ್ತಾರೆ, ತಮಾಷೆ ಮಾಡಿಕೊಂಡು ಪರ್ಸ್ನಾಲಿಟಿ ಕೊಲೆ ಮಾಡಿದರೆ ಆಲ್ ಯು ಪೀಪಲ್ ಓಕೆ ವಿತ್ ಇಟ್? ಅಂದರೆ ಸುಮ್ಮನೆ ತಮಾಷೆ ಮಾಡಿಕೊಂಡು ಒಬ್ಬರ ಪರ್ಸ್ನಾಲಿಟಿನ ಕೊಲೆ ಮಾಡೋದು ಇದು ನಿಮ್ಗೆ ಸರಿ ಅನಿಸುತ್ತಾ ಅಂತ ಕೇಳ್ತಾರೆ. ಅವ್ರಿಗೆ ಸರಿ ಅನಿಸುತ್ತೆ ಬಿಡಿ, ಅವ್ರಿಗೆ ಏನು ಮ್ಯಾಟ್ರ್ ಆಗಲ್ಲ. ಅವರಿಬ್ಬರು ಅಕ್ಕ ಪುಕ್ಕ, ಅವರಿಬ್ಬರು ನೆಟ್ಟಗಿದ್ರೆ ಸಾಕು, ಇಡೀ ಬಿಗ್ ಬಾಸ್ ಮನೆಗೆ ಬೆಂಕಿ ಎತ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ. ಇವ್ರು ಬೇರೆಯವ್ರ ಜಂಟಿ ಬಗ್ಗೆ ಮಾತಾಡ್ತಾರೆ, ಜಂಟಿ ಇದ್ದಾಗೂ ಹಾಗೆ ಇದ್ರು, ಒಂಟಿ ಆದ್ಮೇಲೆ ಹಿಂಗೆ ಆಗಿದ್ದಾರೆ ಅಂತ. ಇವರು ಒಂಟಿ ಇದ್ದಾಗ ಒಂಟಿನೂ ಇರಲಿಲ್ಲ, ಇವಾಗ ಜಂಟಿ ಆಗಿದ್ದಾರೆ. ಇವ್ರ ಬಗ್ಗೆ ಮಾತೆತ್ತಿದ್ರೆ ಈ ಪೂರ್ತಿ ದಿನ ರಕ್ಷಿತಾ ಬಗ್ಗೆನೇ ಮಾತಾಡುವಂಥದ್ದು, ಗಿಲಿ ಕಾವ್ಯ ಹತ್ರನೇ ಬಗ್ಗೆನೇ ಮಾತಾಡುವಂಥದ್ದು. ಏನು ಮಾತಾಡ್ತಾರೆ ಗೊತ್ತಾ ಇಲ್ಲಿ? ಒಬ್ಬನ ಮರ್ಯಾದೆ, ಅಸ್ತಿತ್ವ, ಗೌರವ, ಇನ್ನೊಬ್ಬರ ಆಸ್ತಿ ಆಟ ಸಾಮಾನಾಗಬಾರ್ದು. ಇದು ಸುದೀಪ್ ಸರ್ ಸ್ಟೇಟ್ಮೆಂಟು ಅವರಿಬ್ರಿಗೂ. ಯಾರಪ್ಪನ ಆಸ್ತಿನೂ ಅಲ್ಲ, ಮರ್ಯಾದೆ ಆದರೂ ಆಗಿರ್ಬೋದು, ಅಸ್ತಿತ್ವ ಆದರೂ ಆಗಿರ್ಬೋದು, ಗೌರವ ಆದರೂ ಆಗಿರ್ಬೋದು, ಯಾರ ಆಸ್ತಿನೂ ಅಲ್ಲ ಅನ್ನೋವಂಥ ಸ್ಟೇಟ್ಮೆಂಟು ಸುದೀಪ್ ಸರ್ ಕಡೆಯಿಂದ ಬಂದಿರುವಂಥದ್ದು. ಒಟ್ಟಿನಲ್ಲಿ ಒಳ್ಳೆ ಕ್ಲಾಸ್ ಅಂತೂ ತಗೊತಿದ್ದಾರೆ. ಪ್ರೋಮೋದಲ್ಲಂತೂ ಈ ರೇಂಜಿಗಿದೆ, ಎಪಿಸೋಡಲ್ಲಿ ಯಾವ ರೇಂಜಿಗಿದೆ ಅಂತೂ ನೋಡ್ಲಿಕ್ಕೆ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಲೇಟ್ ಆದರೂ ಒಂದು ಲೇಟೆಸ್ಟ್ ಆಗೇ ಬಂದಿದೆ ಪ್ರೋಮೋ ಅಂತಲೇ ಹೇಳ್ತೀನಿ. ಆ್ಯಂಡ್ ಇವತ್ತು ಗ್ರ್ಯಾಂಡ್ ಫಿನಾಲೆ ಕೂಡ ಆಗಿದೆ. ಮಂಜು ಭಾಷಿಣಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ, ಆ್ಯಂಡ್ ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಕೂಡ ಅಪ್ಡೇಟ್ ಬರ್ತಾ ಇದೆ. ಒಂದು ಲೇಡಿ ಕಂಟೆಸ್ಟೆಂಟು, ಸೊ ಮೈಸೂರವರು. ಓಕೆ, ಅದು ಅಪ್ಡೇಟ್ ಮಾಡ್ತೀನಿ ಯಾರು ಏನು ಎತ್ತ ಅಂತೇಳಿ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.